ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನನ್ನ ವಿಡಿಯೋನ ಫುಲ್ನ ನೋಡ್ರಿ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ದಯವಿಟ್ಟು ಪ್ಲೀಸ್. ಮತ್ತು ಏನಪ್ಪಾ ಅಂತಂದ್ರೆ ಮೊನ್ನೆ ನಾನು ಶ್ರಾವಣದಾಗ ಒಂದು ಸ್ವಲ್ಪ ಸೀರೆ ತೊಗೊಂಡಿದ್ದೆ, ಹಾಗಾಗಿ ನನಗೆ ತೋರಿಸೋದು ಆಗಿದ್ದಿಲ್ಲ. ಮತ್ತು ಹಂಗೆ ನಂದು ಪೂಜೆ ಗದ್ಲು ಇತ್ತಲ್ಲ, ಹಾಗಾಗಿ ನಾನು ತೋರ್ಸೋಕ್ಕಾಗಿದ್ದಿಲ್ಲ. ಹಾಗಾಗಿ ಇವತ್ತು ತೋರಿಸ್ಬೇಕಂತ ಅನ್ಕೊಂಡೇನ್ರಿ. ಬರ್ರಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಒಂದು ಸಾರಿ ಬಂದು ಇದಕ್ಕೇನು ಭಾಳ ಅಮೌಂಟ್ನು ನಾ ಏನು ಕೊಟ್ಟಿಲ್ಲ, ಜಸ್ಟ್ ಸಿಂಪಲ್ ಆಗಿ ಒಂಥರ ಇತ್ತಾಗ ರೇಷ್ಮೆ ಗತೆನೂ ಕಾಣ್ತೈತಿ. ಆಮೇಲೆ ಉಟ್ಕೊಂಡಾಗಂತೂ ಫುಲ್ ನೀಟಾಗಿ ಕೂಡ್ತೈತಿ, ಹಂಗೇನೇನು ಅನ್ಸೋದಿಲ್ಲ. ನಾ ತಗೊಂಡಿದ್ ಸಾರಿ ಮತ್ತು ಮಮ್ಮಿನೂ ತಗೊಂಡಾರ. ಮಮ್ಮಿ ಒಂದೆರಡು ತೊಗೊಂಡ್ಲು, ಆಮೇಲೆ ನಾವೊಂದು ಎರಡು ತಗೊಂಡೆ ಅಷ್ಟೆ. ಹಾಗಾಗಿ ಮಮ್ಮಿಯೂ ಅವ್ರ ಮನ್ಯಾಗದಾವು, ನಾನು ಅಷ್ಟೇ ನಾ ತೋರಿಸ್ತಿರ್ತೀನಿ ಇವತ್ತು. ಮಮ್ಮಿಗೂ ಕಲರ್ ಚೆನ್ನಾಗಿ ಅದಾವು, ಹಂಗಾಗಿ ನನಗೆ ಯಾವ ಕಲರ್ ನನ್ನ ಕಡೆ ಇದ್ದಿದ್ದಿಲ್ಲ ಅವನ್ನ ನಾನು ತಗೊಂಡು ಇದನ್ನ ಓಪನ್ ಮಾಡಿಲ್ಲ. ಇನ್ನು ದೀಪಾವಳಿನೂ ಬಂತಲ್ಲ, ಹಾಗಾಗಿ ಇನ್ನು ರೆಡಿ ಮಾಡಕ್ಕೆ ಕೊಡ್ಬೇಕಂತ ಅನ್ಕೊಂಡಿನಿ. ಯಾವ ರೀತಿ ತೋರಿಸ್ತೀನಿ ಬರ್ರಿ. ಇದು ಗ್ರೀನ್ ಕಲರ್ ಸಾರಿ ಕಾಣತೈತಿ ಅನ್ಕೊಂಡಿನಿ. ಇದು ಗ್ರೀನ್ ಕಲರ್ ಸಾರಿ, ಆಮೇಲೆ ಪರ್ಪಲ್ ಕಲರ್ ಬಾರ್ಡರ್ ಬಂದೈತಿ. ಇದು ರೇಷ್ಮೆ ಸಾರಿ ಅಲ್ಲ, ನಾರ್ಮಲ್ ಸಾರಿ. ಇದಕ್ಕೇನು ಜಸ್ಟ್ ಒಂದು ಎಷ್ಟು ಕೊಟ್ಟೈತೆ ಅಂತಂದ್ರೆ 1055 ರೂಪಾಯಿ ಕೊಟ್ಟೈತಿ. ಇದಕ್ಕೆ ಚಲೋ ಐತಿ. ಇದ್ರ ಒಂಥರ ರಿಚ್ನು ಅನಿಸ್ತೈತಿ, ಆಮೇಲೆ ದೂರಿಂದ ನೋಡಾಕು ಇಷ್ಟ ಆಯ್ತು. ಸೇಮ್ ಭಾಳ ಉಟ್ಕೊಂಡಾಗಂತೂ ಫುಲ್ ಮೆತ್ತಗೆ ಅನಿಸ್ತೈತಿ. ಆಮೇಲೆ ನಾನು ಒಂದು ಆಲ್ರೆಡಿ ಬಿಚ್ಚಿನ ನೋಡಿ ಚಲೋ ಅನಿಸ್ತೈತಿ. ಮತ್ತು ಆಮೇಲೆ ಈ ರೀತಿ ಇಟ್ಟಿದೆ. ಮತ್ತು ಆಮೇಲೆ ಬ್ಲೌಸ್ ಅಂತೂ ಫುಲ್ ಪ್ಲೇನ್ ಐತಿ. ವರ್ಕೇನ ಮಾಡಿಸ್ಬೋದು, ಇಲ್ಲಂದ್ರೆ ಬಿಡ್ಬೋದು. ಯಾಕಂತಂದ್ರೆ ಅಷ್ಟು ಅಮೌಂಟ್ ಕೊಟ್ಟಿಲ್ಲ, ಹಾಗಾಗಿ ಮಾಡಿಸೋದು ವ್ಯರ್ಥ ಅನ್ಕೊಟ್ಟು ನೋಡ್ಬೇಕು ಏನಾಗ್ತೈತಿ. ಒಂದು 500 ಮಾಡಿಸ್ಬೇಕಂತ ಅನ್ಕೊಂಡಿನಿ. ದೀಪಾವಳಿ ಬತ್ತಲ್ಲ, ಇನ್ನು ದೀಪಾವಳಿಗೆ ಸ್ಯಾರಿನೂ ರೆಡಿ ಮಾಡ್ಕೋಬೇಕು ಒಂದೊಂದಾಗಿ. ಹಂಗಾಗಿ ಇದು ಪರ್ಪಲ್ ಕಲರ್ ಬಂದೈತಿ ಬ್ಲೌಸ್. ವಿಡಿಯೋ ಒಳಗೆ ಒಂದು ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಿರ್ಬೋದೇನೋ ಅನಿಸ್ತತಿ, ಆದ್ರೆ ಅಷ್ಟೇನು ಡಾರ್ಕ್ ಇಲ್ಲ, ಆದ್ರೆ ಮೀಡಿಯಂ ಬಂದೈತಿ ಅಷ್ಟೇ. ಪ್ಲೇನ್ ಬಂದೈತಿ ಆಲ್ಮೋಸ್ಟ್ ಅಲ್ಲ. ಮತ್ತು ಬಾರ್ಡರ್ ಅಂತೂ ಸ್ವಲ್ಪ ಬಂದೈತಿ, ಇಷ್ಟ ಬಂದೈತಿ, ಹಂಗೇನ ಹೆವಿನೂ ಬಂದಿಲ್ಲ. ಯಾವುದು ಇಷ್ಟು ಬಂದೈತಿ ಬಾರ್ಡರ್. ಆಮೇಲೆ ಇದು ಫುಲ್ ಎಲ್ಲ ಈ ರೀತಿ ಪ್ಲೇನ್ ಏನಿಲ್ಲ, ಸಾರಿ ಫುಲ್ ಎಲ್ಲ ಪ್ಲೇನ್ ಅಂತೂ ಇಲ್ಲ, ಸಾರಿ ಫುಲ್ ಎಲ್ಲ ಈ ರೀತಿನ ಐತಿ. ಇದೊಂದು ಸಾರಿ. ಆಮೇಲೆ ಇನ್ನೊಂದು ಸಾರಿ ಬಂದು ನಾನು ಪಿಂಕ್ ಕಲರ್ ತಗೊಂಡೆ. ನಾನು ಪಿಂಕ್ ಕಲರ್ ಸಾರಿ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಇದು ಅದು ನೀಟ್ ಚಲೋನು ಅನಿಸ್ತೀನಿ ನನಗೆ, ಹಂಗಾಗಿ ತಗೊಂಡು ನಾನು. ನೋಡ್ರಿ ನೀವು ಹೆಂಗೆ ಅನಿಸ್ತತಿ. ಇದು ಒಂದು ಸಾರಿ ನಾ 2 ತಗೊಂಡೆ ಅಷ್ಟ. ಇದಕ್ಕೂ ರೇಟ್ ನೋಡ್ತೀನಿ ಎಷ್ಟೈತೆ ಅಂತ. ಇದು ಪಿಂಕ್ ಕಲರ, ಒಂಥರ ಇದ್ರಾಗ ಡಿಸೈನ್ ಇತ್ತಲ್ಲ, ಒಂಥರ ಸಿಲ್ಕ್ ಟೈಪ್ ಕಾಣ್ತೈತಿ. ಉಟ್ಕೊಂಡಾಗ ಅಂತಂದ ಅನ್ಕೊಂಡ ತಗೊಂಡಿ. ನೋಡ್ಬೇಕೇನ ಉಟ್ಕೊಂಡಾಗ ಬೇರ್ ಮಾಡಿದಾಗ ಹೆಂಗೆ ಅನಿಸ್ತದ ಅಂತಂದು ಈ ರೀತಿ ಇರ್ತದೆ. ಫುಲ್ ಎಲ್ಲ ಡಿಸೈನ್ ಬಂದೈತಿ. ಮತ್ತೆ ಬ್ಲೌಸ್ ಹೆಂಗ್ ಬಂದೈತೆ ನನಗ ಗೊತ್ತಿಲ್ಲ, ನೋಡಿನ ತಡ್ರಿ. ಬ್ಲೌಸ್ ಬಂದು ಬ್ಲೂ ಕಲರ್ ಬಂದೈತಿ. ಬ್ಲೌಸ್ ಬಂದು ಈ ರೀತಿ ಬಂದೈತಿ. ಫುಲ್ ಪ್ಲೇನ್ ಏನ್ ಬಂದಿಲ್ಲ, ಇದು ಡಿಸೈನ್ ಬಂದೈತಿ. ಇದಕ್ಕಂತೂ ವರ್ಕ್ ಮಾಡಿಸೋದು ವೇಸ್ಟ್. ಮತ್ತೆ ಇದು ಹಿಂಗೆ ಇಷ್ಟ ಹೊಲಿಸೋದು ಬ್ಲೂ ಕಲರ್ ಬಂದೈತಿ, ಚಲೋ ಅನಿಸ್ತೈತೆ ಅದು. ಆಮೇಲೆ ಇದು ಅದಕ್ಕಿಂತ ಬಾರ್ಡರ್ ಒಂದು ಸ್ವಲ್ಪ ಜಾಸ್ತಿನೇ ಐತಿ. ಫುಲ್ ಸಾರಿ ಎಲ್ಲ ಹಿಂಗೆ. ಇದು ಪಲ್ಲು ಸಾರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ ಈ ರೀತಿನ ಕವರ್ ಆಗೈತಿ. ಪಿಂಕ್ ಕಲರ್. ಮತ್ತು ಇದ್ರದ್ದು ಅಮೌಂಟ್ ಬಂದು ಇದು 1260 ರೂಪಾಯಿ ಐತಿ. ಇದು 1260. ಫುಲ್ ಮೆತ್ತಗೆ ಅನಿಸ್ತಾವ. ಎಲ್ಲರ ದೂರ ಊರಿಗಂತೂ ಹೋಗುತ್ನ್ಯಾಗ ಮ್ಯಾರೇಜ್ಗೆ ಮತ್ತು ಮುದ್ದಿನೂ ಹೋಗಂಗಿಲ್ಲಲ್ಲ. ಸಿಲ್ಕ್ ಸಾರಿ ಅಂದ್ರೆ ಸಿಕ್ಕಾಪಟ್ಟಿ ಮುದ್ದೆ ಆಗ್ತಾವು. ಮತ್ತು ನಮ್ಮ ಫಂಕ್ಷನ್ಗಾದ್ರೆ ನಡಿತೈತಿ, ಇಲ್ಲೇ ಸಮೀಪ ಇದ್ರು. ಮತ್ತು ಆಮೇಲೆ ಯಾರು ಬೇರೆಯವರು ಫಂಕ್ಷನ್ಗಂತೂ ಹೊಂಟಾಗ ಸಿಲ್ಕ್ ಗತೆನೂ ಸಾರಿ ಕಾಣ್ತಾವ, ಹಾಗಾಗಿ ಇದನ್ನು ವೇರ್ ಮಾಡ್ಕೊಂಡ್ರು ಏನು ಅನ್ಸಲ್ಲ. ಮದ್ವೆಗಂತೂ ನಡಿತಾವ, ಬೇರೆ ನಮ್ಮ ರಿಲೇಟಿವ್ ಮದ್ವೆ ಅಂತೂ ಉಟ್ಕೊಂಡು ಹೋದ್ರೆ ನಡಿತಾವ, ಏನು ಪರವಾಗಿಲ್ಲ. ಅಷ್ಟು ಮುದ್ದಿನೂ ಹೋಗಂಗಿಲ್ಲ. ಮತ್ತು ಆಮೇಲೆ ರೇಷ್ಮೆ ಸೀರೆ ಅವನ್ನೆಲ್ಲ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅದ್ರಾಗ
ಖುಷಿ ಜೊತೆ ಅಂತೂ ಸಿಕ್ಕಾಪಟ್ಟಿ ಕಷ್ಟ. ಇದೊಂದ್ ಸಾರಿ ಆಯ್ತು. ಆಮೇಲೆ ನಾನು ಮಂಗಳ ಗೌರಿ ಪೂಜೆಕ ಅಂತಂದ ದೇವ್ರಿಗೆ ಉಡ್ಸಕಂತಂದ ಸಾರಿಗೆ ಫುಲ್ ನಾ ಮೊನ್ನೆ ಅಷ್ಟ ತೋರ್ಸಿದ್ವಿ. ಆಮೇಲೆ ಇದು ಪೈತಿನಿ ಒಳಗ ಫುಲ್ ಒಂದ್ ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಆಗೈತಿ ಇದು ಸಾರಿ. ಫುಲ್ ನೋಡಾಕ ರಿಚ್ ಅನ್ಸತ್ತೆ. ನಮ್ಮ ಮಂಗಳಗೌರಿ ಪೂಜೆ ದಿನ ನಮ್ಮ ಅಕ್ಕರೆಲ್ಲರೂ ಸೇಮ್ ಸಾರಿನ ಉಟ್ಕೊಂಡಿದ್ರು 4 ಮಂದಿ. ಹಂಗಾಗಿ ಅದು ಚಲೋ ಅನಿಸ್ತದೆ. ಮತ್ತೆ ಫುಲ್ ಮೆತ್ತಗೆ ಎಷ್ಟು ನೀಟಾಗಿ ಕೂತಿದ್ವು ಅಂದ್ರೆ ಫುಲ್ ನೀಟಾಗಿ ಕೂತಿದ್ವು, ಚಲೋ ಅನಿಸ್ತದೆ. ಮತ್ತೆ ಆಮೇಲೆ ಸೇಮ್ ಸಿಲ್ಕ್ ಗತೆನ ಕಾಣ್ತಾವ, ಏನು ವ್ಯತ್ಯಾಸನೇ ಇಲ್ಲ, ಸೇಮ್ ಸಿಲ್ಕ್ ಗತೆನ. ನಾ ಇನ್ನ ಬ್ಲೌಸ್ನು ರೆಡಿ ಮಾಡಿಸ್ಬೇಕಿನ ಅವರೆಲ್ಲ ಉಟ್ಕೊಂಡು. ನಾನು ಮಂಗಳಗೌರಿ ಪೂಜೆಕ ನನಗೆ ಯಾವುದು ಸಾರಿನೂ ಸಿಗ್ಲಿಲ್ಲ ಆ ಟೈಮ್ನಾಗ. ಅದಕ್ಕೆ ಹಂಗಾಗಿ ಅವರು ತೊಗೊಂಡಿದ್ರು, ನಂದು ಒಂದು ಇರ್ಲಿ ಬಿಡ ಅಂತಂದು ನಾನು ತೊಗೊಂಡ್ಬಿಟ್ಟು. ಮತ್ತೆ ಫುಲ್ ಎಲ್ಲ ಮತ್ತೆ ನೀಟಾಗಿ ಕೂರ್ತೈತಿ, ಏನು ಉಬ್ಬಂಗಿಲ್ಲ ಏನೂ ಇಲ್ಲ, ಮಸ್ತ್ ಕೂರ್ತೈತಿ. ಅವ್ರಿಗಂತೂ ಮಸ್ತ್ ಆಗಿದ್ದು ಕಲರ್ ಎಲ್ಲರೂ ಸೇಮ್ ಕಲರ್ ಏನು ತೊಗೊಂಡಿಲ್ಲ, ಬೇರೆ ಬೇರೆ ಕಲರ್ ತೊಗೊಂಡೈತಿ. ಹಾಗಾಗಿ ನಂದು ಒಂದು ಇದ್ದಿದ್ದಿಲ್ಲ, ಅದು ಹಾಗಾಗಿ ನಾನು ಒಂದು ತೊಗೊಂಡು ಇದು ಒಂದು ಸ್ವಲ್ಪ ವರ್ಕ್ ಮಾಡಿಸ್ಬೇಕು. ಇನ್ನೂ ಮಾಡಿಸಿಲ್ಲ, ಇನ್ನು ಹೋಗ್ಬೇಕಲ್ಲ. ಅವರು ಎಲ್ಲರೂ ತಗೊಂಡಿದ್ರು ಸಾರಿ ಒಳಗ ಇದು ಒಂದೇ ಇದ್ದಿದ್ದಿಲ್ಲ, ಪಿಂಕ್ ಕಲರ್ ಸಾರಿ ಅವ್ರ ಕಡೆ. ಅವ್ರ ಇಲ್ಲಿಕಂದ್ರೆ ಸೇಮ್ ಅನಿಸ್ತದೆ ಅಂತಂದ ನಾನು ಪಿಂಕ್ ಕಲರ್ ತಗೊಂಡು, ಪಿಂಕ್ ವಿತ್ ಗ್ರೀನ್ ಚಲೋ ಅನಿಸ್ತತಿ. ಮತ್ತೆ ದೇವಿಗೆ ಉಡ್ಸಿದಾಗ ನೀಟಾಗಿ ಕೂತಿತ್ತು, ಹಂಗೇನು ಅನಿಸ್ಲಿಲ್ಲ. ಫುಲ್ ಪಿಂಕ್ ಐತಿ. ಆಮೇಲೆ ಪೈತಿನಿ ಇದು ಈಗ ಬಂದಾವಲ್ಲ ಟ್ರೆಂಡ್ ಒಳಗ ಪೈತ್ನಿ. ನಂದು ಪೈತ್ನಿ ಒಳಗನ ರೇಷ್ಮೆ ಸೀರೆ ಐತಿ ಒಂದು. ಇದು ಒಂದ್ ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಆಗೈತಿ. ಇದಕ್ಕ ಭಾಳ ಅದ, ಇದಕ್ಕ 1300 1400 ಕೊಟ್ಟೈತೆ ಅಷ್ಟ. ಜಸ್ಟ್ ಭಾಳ ಎಲ್ಲ ನೋಡಿದ್ರೆ ಸಿಲ್ಕ್ ಆಗತ್ತೆ ಕಾಣ್ತೈತಿ. ಇದೆಲ್ಲ ಫುಲ್ ಪಿಂಕ್ನ ಬಂದೈತಿ, ಪ್ಲೇನ್ ಅನ್ನ ಬಂದೈತಿ ಆಲ್ಮೋಸ್ಟ್ ಅಲ್ಲಿ ಸಾರಿ ಫುಲ್ ಪ್ಲೇನ್. ಮತ್ತು ಪಲ್ಲು ಅಂತೂ ಈ ರೀತಿ ಬಂದೈತಿ. ನೀವು ಸೇಮ್ ಪೈತ್ನಿದ ಸಾರಿ ಜೆರಾಕ್ಸ್ ಇಲ್ಲಿಲ್ಲ, ಡಾಟ್ ಬಂದೈತಿ ಫುಲ್. ಇದು ಪಲ್ಲು ಗ್ರೀನ್ ಕಲರ್. ಆಮೇಲೆ ಇದು ಒಳಗಡೆ ಡಾಟ್ ಡಾಟ್ ಪ್ಲೇನ್ ಇಲ್ಲ, ನಾ ಪ್ಲೇನ್ ಐತನ ಅನ್ಕೊಂಡು ಮರ್ತೆ. ಇದು ಫುಲ್ ಡಾಟ್ 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 ಬಂದೈತಿ, ಚೆನ್ನಾಗೈತಲ್ಲ ಸಾರಿ. ಇದು ಫುಲ್ ಡಾಟ್ ಡಾಟ್ ಬಂದೈತಿ. ಪಿಂಕ್ ಕಲರ್ ಸಾರಿ, ಫುಲ್ ಫುಲ್ ಎಲ್ಲ ಬುಟ್ಟ ಬುಟ್ಟ ಬಂದೈತಿ, ಒಂದೊಂದು ಫ್ಲವರ್ ಆಗೈತೆ ಸಣ್ಣ ಸಣ್ಣ, ಫುಲ್ ಎಲ್ಲ ಪಿಂಕ್. ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟಾರೆ. ಇಲ್ಲಿ ಅಷ್ಟ ಫುಲ್ ಬಂದವು ಬುಟ್ಟ ಬುಟ್ಟ. ಆಮೇಲೆ ಇಲ್ಲಿ ಒಂದು ಗ್ಯಾಪ್ ಆಗಿ ಒಂದ ಲೈನ್ ಬುಟ್ಟ ಬಂದೈತೆ ಅಷ್ಟೇ. ಹೆಂಗಾಗ್ತೈತಿ ನಾನು ರೆಡಿ ಮಾಡಿಸ್ಬೇಕಿನ್ನ. ಚಲೋ ಅನಿಸ್ತದೆ. ಪಿಂಕ್ ಕಲರ್ ಸಾರಿ ಇದ್ದು ನಮ್ ಕಡೆ ಪಿಂಕ್ ಕಲರ್ ಸಾರಿ, ಆದ್ರೆ ಏನ್ ಮಾಡಕ್ ಆಗಂಗಿಲ್ಲಲ್ಲ. ಹಂಗಾಗಿ ಎಲ್ಲಿ ನೋಡಿದ್ರು ಪಿಂಕ್ ಕಲರ್ ಸಾರಿ ಅನಿಸ್ತು. ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಚಲೋ ಅನಿಸ್ತು ನನಗೆ, ಹಂಗಾಗಿ ನಾನು ತಗೊಂಡೆ. ಆಮೇಲೆ ನಾನು ಮಂಗಳಗೌರಿ ಪೂಜೆಗಂತಂದ ನಾನು ತರಿಸಿದ ಸಾರಿ ಇದು ನಂದಿದು ಹಂಗ ತರ್ಸಿದ ಸಾರಿ. ಇದು ಬಂದು ಇದ್ರದ್ದು ಹೇಳಿನೆಲ್ಲ 1300 ಏನೋ ಐತಿ. ಆಮೇಲೆ ಇದ್ರದ್ದು ನಾನು ಮಂಗಳಗೌರಿ ಪೂಜೆಗಂತಂದು ಉಟ್ಕೊಂಡಿದ್ವಿ. ರೆಡ್ ಕಲರ್ ಐತಿ, ಇದೊಂಥರ ಡಿಫ್ರೆಂಟ್ ಇತ್ತು, ಹಾಗಾಗಿ ನಾನು ಇದನ್ನ ತರಿಸಿನಿ. ನಾನು ಇದನ್ನ ಆನ್ಲೈನ್ನಾಗ ತರಿಸಿನಿ. ಇದು ಬಂದು ಕಾಸ್ಟ್ ಬಂದು 5000 ಮ್ಯಾಗ ಬಿತ್ತೇನೋ, 5200 ಬಿತ್ತೇನೋ. ಒಂದು 100 ರೂಪೀಸ್ ಸ್ಲಿಪ್ಪಿಂಗ್ ಚಾರ್ಜ್. ಗ್ರೀನ್, ಇದು ಫುಲ್ ಗ್ರೀನ್, ಇದು ಗ್ರೀನ್ ಐತಿ, ಅದು ಡಾರ್ಕ್ ಗ್ರೀನ್ ಐತಿ, ಇದೊಂಥರ ಬೇರೆ ಗ್ರೀನ್ ಐತಿ. ಫುಲ್ ಎಲ್ಲ ಇದೇ ರೀತಿ ನಾವು ಉಟ್ಕೊಂಡಾಗ ನೋಡಿರ್ತೀರಲ್ಲ. ನಾವು ಮೊನ್ನೆ ಮಂಗಳಗೌರಿ ಪೂಜೆ ಇರ್ತಿಲ್ಲ, ಇದನ್ನ ಉಟ್ಕೊಂಡಿದ್ದೆ. ಆಮೇಲೆ ಇದು ಪಲ್ಲು ಇದೊಂಥರ ಬುಟ್ಟ ಚಂದ, ನಂಗೆ ಇಷ್ಟ ಆಗ್ತಿದೆ, ಹಂಗಾಗಿ ಇದಂತ. ಆಮೇಲೆ ಇದಕ್ಕೆ ಕುಚ್ಚು ಬಂದು ನಾನ ಕಟ್ಕೊಂಡಿನಿ, ಬರೇ ಒಂದ್ 2 ದಿನದಾಗ ಕಟ್ಕೊಂಡಿನಿ ಅಷ್ಟೇ. ಈ ರೀತಿ ಕಟ್ಕೋಬೇಕಂತ ಅನಿಸ್ತೆ, ಹಂಗಾಗಿ ಈ ರೀತಿನ ಕಟ್ಕೊಂಡಿನಿ. ನೋಡ್ಬೋದು ನೀವು,
ಒಂದು ಪಿಂಕ್ ಕಲರ್ ಕೊಟ್ಟಿನಿ, ಆಮೇಲೆ ಒಂದು ಗ್ರೀನ್ ಕಲರ್ ಕೊಟ್ಟಿನಿ. ಎರಡು ಕಾಂಬಿನೇಷನ್ ಇದ್ರೆ ಚಲೋ ಅನಿಸ್ತೈತಿ. ಮತ್ತು ಅದ್ರಾಗ ಈ ಗ್ರೀನ್ ಕಲರ್ ಅಂತೂ ಎರಡು ಕಟ್ ನೋಡ್ಬೇಕಂದ್ರೆ ಸಿಗ್ಲಿಲ್ಲ ಇದು. ಆಮೇಲೆ ಇದು ಪಿಂಕ್ ಒಳಗೂ ಇಲ್ಲ, ಇದು ರೆಡ್ ಒಳಗೂ ಇಲ್ಲ, ಎರಡು ಮಿಕ್ಸ್ ಇದ್ದ ಕಲರ್ ಐತಿ. ಹಾಗಾಗಿ ರೇಷ್ಮೆ ದಾರ ಅಂತೂ ನಮ್ಮ ಇದ್ರಾಗ ಸಿಗ್ಲೇ ಇಲ್ಲ. ಮತ್ತು ಹಾಗಾಗಿ ನಾನು ಒಂದು ತೊಗೊಂಡೆ. ಹಾಗಾಗಿ ಒಂದು ಗ್ರೀನ್ ಒಂದು ಇದನ್ನ ಕಟ್ಟಿದ್ರ ಆತಂತಂದು ಈ ರೀತಿ ಕಟ್ಟಿನಿ. ಇದು ಚಲೋ ಅನಿಸ್ತು. ನಾ ಇದು ಫಸ್ಟ್ ಟೈಮ್ ಕಟ್ಟಿದ್ದಿದ್ರೆ ಇದಕ್ಕೆ ಚಲೋ ಚಂದ ಅನಿಸ್ತು ನನಗೆ. ಹಾಗಾಗಿ ವೈಸ್ ಒಂದು ಸ್ವಲ್ಪ. ಆಮೇಲೆ ಅದ್ರದ್ದು ವರ್ಕ್ ಬಂದು ನಾನು ಈ ರೀತಿ ಮಾಡ್ಸೀನಿ. ಅದು ನಮ್ಮ ಮಂಗಳಗೌರಿ ಪೂಜೆಗೆ ಉಟ್ಕೊಂಡಿದ್ನಿಲ್ಲ ಸಾರಿ, ಅದಕ್ಕೆ ಈ ರೀತಿ ವರ್ಕ್ ಮಾಡ್ಸೀನಿ. ಇದು ಮಷಿನ್ ವರ್ಕ್ನ ಮಾಡ್ಸೀನಿ, ನಾನೇನು ಹ್ಯಾಂಡ್ ವರ್ಕ್ ಏನು ಮಾಡ್ಸಿಲ್ಲ. ಮಷಿನ್ ವರ್ಕ್ನ ಚಲೋ ಅನಿಸ್ತು ನನಗೆ, ಹಾಗಾಗಿ ಅದನ್ನ ಮಾಡ್ಸೀನಿ ನಾನು. ಮತ್ತು ಆಮೇಲೆ ಫುಲ್ ಸ್ಲೀವ್ಸಿಗಂತೂ ಒಂದು ಸ್ವಲ್ಪ ಹೆವಿ ಇರಲಿ, ಮತ್ತು ಅದ್ರಾಗ ಬರೀ ಒಂದು ಸ್ವಲ್ಪ ಚಲೋ ಅನಿಸ್ತದಂತಂದ ಒಂದು ಸ್ವಲ್ಪ ಹೆವಿನ ಮಾಡ್ಸೀನಿ ನಾನು. ಇದು ಆಮೇಲೆ ಈ ಕಡೆ ಒಂದಿಷ್ಟು ಈ ಡಿಸೈನ್ ನನ್ನ ಕಡೆ ಯಾವುದು ಇದ್ದಿದ್ದಿಲ್ಲ, ಹಾಗಾಗಿ ಇದ ಡಿಸೈನ್ ನ ಮಾಡ್ಸೀನಿ ನಾನು. ಆಮೇಲೆ ಇದು ಅದ್ರದ್ದು ಕಲರ್ ರೇಷ್ಮೆ ದಾರ ವರ್ಕ್ ಹಾಕೋದ್ನಾಗ ಸಿಗ್ಲೇ ಇಲ್ಲ ಅನ್ನಂತಿದ್ರು ಅವರು. ಹಂಗಾಗಿ ಅವರು ಒಂದ್ ಸ್ವಲ್ಪ ಪಿಂಕ್ ಒಳಗ್ನ ಹಾಕ್ಯಾರ. ಅದು ಪಿಂಕ್ ವಿತ್ ರೆಡ್ ಒಳಗೆ ಎರಡು ಮಿಕ್ಸ್ ಐತಂತ, ಹಂಗಾಗಿ ಕಲರ್ ಸಿಗ್ಲಾರಕ್ಕೆ ಒಂದ್ ಸ್ವಲ್ಪ ಪಿಂಕನ ಕಾಣ್ತಿದ್ದ. ಆ ಸಾರಿಗೆ ಇದಕ್ಕೆ ಒಂದ್ ಸ್ವಲ್ಪ ಕಡಿಮೆನ ಅನಿಸ್ತತಿ. ಆ ದಾರ ಅಂತೂ ಸಿಗ್ಲೇ ಇಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಪಿಂಕ್ನ ಹಾಕ್ಯಾರ ಅವರು. ನಾನು ಮೊನ್ನೆ ಇದು ನಮ್ಮ ಆಂಟಿಯವರು ಕೊಟ್ಟಿದ್ದಿದ್ದು ಸಾರಿ ಅವ್ರ ಮ್ಯಾರೇಜ್ನಾಗ, ಅವ್ರ ಮಗಳ ಮ್ಯಾರೇಜ್ನಾಗ. ಹಾಗಾಗಿ ನಾನು ಹಂಗೆ ಇಟ್ಟಿದ್ನಿ. ಅಷ್ಟುರ್ಗಿ ಸೇಮ್ ಸಾರಿ ತೊಗೊಂಡಿದ್ರು ಅವರು. ಇದಕ್ಕೆ ಯಾವ್ದ ಸಾರಿ ಅಂತ ನಂಗೆ ನೆನಪವನ್ನ ಬರುವಲ್ಲ. ಯಾವ್ದು ಸಾರಿ, ಸಾರಿ, ಪೋಚಂಪಲ್ಲಿ ಸಾರಿ ಇದು. ಇದೊಂದು ಫುಲ್ ಮುದ್ದಿನ ಆಗ್ತೈತಿ. ನಾನು ಹಂಗ ಇಟ್ಬಿಟ್ಟಿನಿ, ನಾನು ಇಟ್ಟೀನಿ. ಇದು ಕಲರ್ ನನ್ನ ಕಡೆ ಇದ್ದಿದ್ದಿಲ್ಲ, ಹಾಗಾಗಿ ನಂಗೆ ಮಮ್ಮಿಗೆ ಇದನ್ನಿತ್ತು, ಹಾಗಾಗಿ ನನ್ನ ಕಡೆ ಇದ್ದಿದ್ದಿಲ್ಲ ಅಂತಂದ್ರೆ ನಾನು ಇದನ್ನ ತಗೊಂಡು. ಆಮೇಲೆ ಇದ್ರದ್ದು ವರ್ಕ್ನ ಅಲ್ಲೇ ಮಾಡಿಸಿ, ಅಲ್ಲೇ ನಮ್ಮ ದೊಡ್ಡಮ್ಮರ ಊರಾಗ ಮಾಡ್ಸಿದ್ ನಾನು. ಮತ್ತು ಆಮೇಲೆ ಜಲ್ದಿನೂ ಮಾಡಿಕೊಟ್ರ ಅವರು. ಇಲ್ಲೇ ಒಂದು ಸ್ವಲ್ಪ ನಮ್ಮ ಕಡೆ ಹಾಕಿದ್ರೆ, ನಾ ಇಲ್ಲಿ ಮುದೋಳ್ನಾಗ ಹಾಕ್ತೀನಿ. ಮುದೋಳ್ನಾಗ ಹಾಕಿದ್ರೆ ಒಂದು ಸ್ವಲ್ಪ ಲೇಟ್ ಮಾಡ್ತಾರಂತಂದ ನಾ ಅಲ್ಲೇ ಹುಲ್ಕೋಟಿ ಒಳಗನ ಹಾಕಿದ್ನಿ. ಹುಲ್ಕೋಟಿ ಅಂತಂದ್ರೆ ಗದಗ ಒಳಗೆ ಹಾಕಿದ್ವಿ ವರ್ಕಿಗೆ. ಹಾಗಾಗಿ ಅವ್ರು ಮಾಡ್ಕೊಟ್ಟಾರ ಜಲ್ದಿನ. ಮತ್ತು ಆಮೇಲೆ ಕಂಪೇರ್ ಟು ಮುದೋಳ್ಗಿಂತನೂ ಗದನ್ಯಾಗ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ನನಗೆ ವರ್ಕ್. ಮತ್ತು ಆದರೆ ಬೇಗ ಹಾಕಿಕೊಡ್ತಾರ. ಇಲ್ಲಂತಂದ್ರೆ ಒಂದು 4 ದಿನದಾಗ ಹಾಕಿಕೊಟ್ಟಾರ ನಂದು ಮಮ್ಮಿದು. ಇಲ್ಲೇ ಒಂದು ಸ್ವಲ್ಪ ಲೇಟ್ ಮಾಡ್ತಾಳಕ್ಕೆ ಅಕ್ಕ. ಈ ರೀತಿ ವರ್ಕ್ ನಾ ಇದನ್ನ ತೋರ್ಸಿನಿ ನಿಮ್ಗೆ ಯಾವುದೋ ಒಂದು ಸಾರಿ ಒಳಗೆ. ಮೊನ್ನೆ ಒಮ್ಮೆ ವರ್ಕಿಂದ ಇದನ್ನ ಮಾಡೋದ್ನಾಗ ಯಾವಾಗ ಒಮ್ಮೆ ತೋರ್ಸಿದಂಗ ಅದನ್ನ. ಹಂಗಾಗಿ ಇನ್ನೊಮ್ಮೆ ಮತ್ತೆ ಯಾರು ನೋಡ್ಲಾರಿದ್ರೆ ಇನ್ನೊಮ್ಮೆ ನೋಡ್ಕೊರಿ. ಇದನ್ನ ಅವಾಗ ತೋರಿಸಿ. ಇನ್ನಾದ್ರೂ ನಾ ರೆಡಿನ ಮಾಡಿಸಿಲ್ಲ, ಏನೋ ನನಗೂ ಟೈಮ್ನ ಸಿಕ್ಕಿಲ್ಲ ರೆಡಿ ಮಾಡ್ಸಕ್ಕ. ನಾನು ಮುದೋಳ್ನಾಗ ಕೊಟ್ಬಿಡ್ತೀನಿಲ್ಲ ಅವ್ರಿಗೆ, ಅಲ್ಲೇ ನಂಗೆ ಬ್ಲೌಸ್ನು ರೆಡಿ ಮಾಡಿ ಕೊಟ್ಬಿಡಂತ ಹೇಳ್ತೀನಿ. ನನಗಂತೂ ಇಲ್ಲಂದ್ರೂ ಇದನ್ನ ರೆಡಿ ಮಾಡ್ಸಕ್ ಆಗಂಗೆ ಇಲ್ಲ. ಮತ್ತು ಆಮೇಲೆ ನಾವು ರೆಡಿ ಮಾಡಿಸೋದಕ್ಕೆ ಅದೆಲ್ಲ ಇದು ಸೈಜ್ ಎಲ್ಲ ಹೆಚ್ಚು ಕಮ್ಮಿ ಆಗಿಬಿಡ್ತೈತಿ. ಹಾಗಾಗಿ ನಾನು ಅಲ್ಲೇನ ಮಾಡಿಸ್ಬಿಡ್ತೀನಿ. ಇದು ಸ್ಲೀವ್ಸಿಗೆ ಈ ರೀತಿ ಹಾಕ್ಯಾರೆ. ಇದು ಹೆಚ್ಚಿಗೆ ತಗೊಂಡ್ರೆ ಇದು ನಂದು ಇದಕ್ಕಿಂತನೂ ಇದ್ರ ವರ್ಕಿಗೆ ಕೊಡುವಷ್ಟು ನಾನು ದುಡ್ಡು ಇದಕ್ಕೆ ಕೊಟ್ಟಿಲ್ಲ. ಇದು 1000 ರೂಪಾಯಿ ಅಂತಂದ್ರೆ ಇದು 1000 ರೂಪಾಯಿ ಈ ವರ್ಕಿಗೆ. ಆಮೇಲೆ ಇದಕ್ಕೆ 1300 ಏನೋ ಇದು ಕಾಸ್ಟ್ಲಿ ಅನಿಸ್ತು. ಬಟ್ ಇದಕ್ಕಿಂತ ಈ ವರ್ಕ್ನ ಚೆನ್ನಾಗೈತಿ. ಅಲ್ಲೊಂದು ಸ್ವಲ್ಪ ಕಾಸ್ಟ್ಲಿನ ಅನಿಸ್ತೆ. ಮತ್ತು ಅದ್ರಾಗ ಬೇರೆ ನಮ್ದು ಇಲ್ಲಿ ಮುದೊಳಗೆ ಹಾಕಿಸ್ತಿಲ್ಲ ನಾವು. ಅಕ್ಕ ನಮ್ಗೊಂದು ಸ್ವಲ್ಪ ಪರಿಚಯ ಅದಾಳ, ಹಾಗಾಗಿ ನೋಡಿ ತಗೋತಾಳ ಪಾಪ, ಹಂಗೇನಿಲ್ಲ.
ನನ್ನ ಸಾರಿ ನಾನು ಮೊನ್ನೆ ತೊಗೊಂಡಿದ್ದು ನಿಮ್ಗೆ ತೋರ್ಸೀನಿ. ಹಂಗೆ ನಾನು ಮತ್ತು ಅವನು ತೋರಿಸಿದ್ದು ಇಲ್ಲ ನಿಮಗೆ ಹೆಂಗತ್ತವ. ಮತ್ತು ನಾವು ಒಂದೆರಡು ಸಾರಿ ತೊಗೊಂಡ್ರು ಮತ್ತು ಆಮೇಲೆ ತೋರಿಸಿಲ್ಲ ನಮ್ಮ ಫ್ರೆಂಡ್ಸಿಗೆ ಅಂತಂದು ಬರಲ್ಲ. ಹಾಗಾಗಿ ನಾನು ಇವತ್ತು ತೋರ್ಸೀನಿ. ಮತ್ತು ತೋರಿಸಿದ್ದು ನೋಡ್ರಿ ಹೆಂಗೆ ಅನ್ನಿಸ್ತಾವೆ. ನನಗೆ ಒಂದು ಸ್ವಲ್ಪ ಚಲೋ ಅನ್ಸವು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸಾಕತ್ತೀನಿ ರೀ. ಎಲ್ಲರೂ ಸಿಗ್ತೀನಿ ರೀ ಮತ್ತೊಂದು ಹೊಸ ಲಾಗ್ ಒಳಗೆ ನಿಮ್ಮ ಜೊತೆ ರೀ. ಎಲ್ಲರಿಗೂ ಧನ್ಯವಾದಗಳು ರೀ.